ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯದಲ್ಲಿ ಇಷ್ಟು ದಿನ ಬರೀ ಸರ್ಕಾರಿ ಕಚೇರಿಗಳು, ವಸತಿ ಕಟ್ಟಡಗಳಷ್ಟೇ ಟಾರ್ಗೆಟ್ ಆಗ್ತಾ ಇತ್ತು. ಈಗ ಇಸ್ರೇಲ್ ಇರಾನ್ ನಡುವಿನ ಯುದ್ಧದಲ್ಲಿ ತೈಲ ಸ್ಥಾವರಗಳೇ ಸರ್ವನಾಶ ಆಗ್ತಾ ಇದೆ. ವಿಶ್ವದ ಅತಿದೊಡ್ಡ ಗ್ಯಾಸ್ ಘಟಕವಾಗಿರುವ ಸೌತ್ ಫಾರ್ಸ್ ಸ್ಥಾವರವನ್ನು ಇಸ್ರೇಲ್ ಭಸ್ಮ ಮಾಡಿದೆ. ನಿಮ್ಮ ತೈಲ ಘಟಕಗಳು ಮತ್ತು ಅನಿಲ ಸ್ಥಾವರಗಳನ್ನು ಕೂಡ ಸ್ಫೋಟಿಸ್ತೀವಿ ಅಂತ ಇರಾನ್ ಶಪಥ ಮಾಡಿದ್ದಲ್ಲದೆ ಕತಾರ್ನ ತೈಲ ಘಟಕದ ಮೇಲೆ ದಾಳಿಯನ್ನು ನಡೆಸಿ ಭೀಕರವಾದಂತಹ ರೌದ್ರಾವತಾರವನ್ನು ತೋರಿಸಿದೆ. ಇನ್ನೊಂದು ಕಡೆ ಅನಿಲ ಸ್ಥಾವರದ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಬೇಸರ ವ್ಯಕ್ತಪಡಿಸಿದ್ದು, ಇರಾನ್ನ ನಡೆಯನ್ನು ಕೂಡ ಖಂಡಿಸಿದ್ದಾರೆ. ವಿಶ್ವದಲ್ಲಿ ತೈಲ ಬಿಕ್ಕಟ್ಟಿಗೆ ಮುನ್ನುಡಿ ಬರೆದ ಇಸ್ರೇಲ್, ಜಗತ್ತಿನ ಅತಿ ದೊಡ್ಡ ಎಲ್ಪಿಜಿ ಘಟಕವೇ ಸರ್ವನಾಶ. ಭಾರತ ಸೇರಿದಂತೆ ಪಶ್ಚಿಮ ಏಷ್ಯಾ ದೇಶಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಜನ ಪಡಬಾರದ ಪಾಡು ಪಡುತ್ತಿರೋ ಹೊತ್ತಲ್ಲೇ ಕೊಲ್ಲಿ ಕಾಳಗದಲ್ಲಿ ಜಗತ್ತಿನ ಅತಿ ದೊಡ್ಡ LNG ಘಟಕಕ್ಕೆ ಇಸ್ರೇಲ್ ಬಾಂಬ್ ಹಾಕಿ ಸರ್ವನಾಶ ಮಾಡಿದೆ. ಇಡೀ ಯುರೋಪ್ ದೇಶಗಳ ಮನೆ ಮನೆಗೂ LNG ಸಿಲಿಂಡರ್ ಪೂರೈಸುತ್ತಿದ್ದ ಅತಿ ದೊಡ್ಡ ಘಟಕಕ್ಕೆ ಇಸ್ರೇಲ್ ಕ್ಷಿಪಣಿ ಅಪ್ಪಳಿಸಿದೆ. ವಿಶ್ವದ ಅತಿ ದೊಡ್ಡ ನೈಸರ್ಗಿಕ ಅನಿಲ ನಿಕ್ಷೇಪವಾದ ಸೌತ್ ಫಾರ್ಸ್ ದ್ರವೀಕೃತ ನೈಸರ್ಗಿಕ ಅನಿಲ ಸ್ಥಾವರ ಈಗ ಹೊತ್ತಿ ಉರಿಯುತ್ತಿದೆ. ಹೇಳಿ ಕೇಳಿ ಕತಾರ್ ಇಸ್ರೇಲ್ಗೆ ಮಿತ್ರ ರಾಷ್ಟ್ರ. ಇರಾನ್ ಮೇಲಿನ ಕೋಪಕ್ಕೆ ಮಿತ್ರನ ಮೇಲೆ ಇಸ್ರೇಲ್ ಕ್ಷಿಪಣಿ ಹಾಕಿ ದೊಡ್ಡ ಎಡವಟ್ಟು ಮಾಡಿದ್ದು ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಅರ್ಧ ಜಗತ್ತಿಗೆ ಈಗ ಗ್ಯಾಸ್ ಪೂರೈಕೆಯ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಇರಾನ್ ಜೊತೆ ಕತಾರ್ ಒಡೆತನದಲ್ಲಿರುವ LNG ಸ್ಥಾವರ ಇದು. ಇರಾನ್ನಲ್ಲಿ ದಕ್ಷಿಣ ಪಾರ್ಸ್ ಭಾಗಕ್ಕಿದ್ರೆ ಕತಾರ್ನಲ್ಲಿ ಉತ್ತರ ಫೀಲ್ಡ್ನಲ್ಲಿ ಈ ಅನಿಲ ಸ್ಥಾವರ ಹಂಚಿಕೆಯಾಗಿದೆ. 51 ಟ್ರಿಲಿಯನ್ ಘನಮೀಟರ್ ನೈಸರ್ಗಿಕ ಅನಿಲ ಉತ್ಪಾದಿಸುವ ಅತಿ ದೊಡ್ಡ ಕೇಂದ್ರ ಇದು. ಇರಾನ್ ಒಡೆತನದ ದಕ್ಷಿಣ ಪಾರ್ಸ್ ದಿನಕ್ಕೆ 730 ಮಿಲಿಯನ್ ಘನಮೀಟರ್ ಅನಿಲ ಉತ್ಪಾದಿಸಿದ್ರೆ, ಉತ್ತರ ಫೀಲ್ಡ್ನಲ್ಲಿ ವರ್ಷಕ್ಕೆ 77 ಮಿಲಿಯನ್ ಟನ್ ಅನಿಲ ಉತ್ಪಾದಿಸುತ್ತೆ. ಯುರೋಪ್ ದೇಶಗಳಿಗೆ ಗ್ಯಾಸ್ ಸಪ್ಲೈ ಆಗೋ ಏಕೈಕ ಸ್ಥಾವರ ಅಂತಾನೂ ಕರೆಸಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಭಾರತ, ಚೀನಾ ಸೇರಿ ಪಶ್ಚಿಮ ಏಷ್ಯಾಗಳಿಗೂ ಇಲ್ಲಿಂದಲೇ LPG ಪೂರೈಕೆ ಆಗ್ತಿದೆ. ಇಂಥ ಅತಿ ದೊಡ್ಡ LNG ಅನಿಲ ಸ್ಥಾವರಕ್ಕೆ ಇಸ್ರೇಲ್ ಬಾಂಬ್ ಅಪ್ಪಳಿಸಿದೆ. ಆದರೆ ಇರಾನ್ ಮೇಲಿನ ಕೋಪಕ್ಕೆ ದಕ್ಷಿಣ ಪಾರ್ಸ್ಗೆ ಕತಾರ್ನಲ್ಲಿ ಉತ್ತರ ಫೀಲ್ಡ್ಗೆ ಬಾಂಬ್ ಎಫೆಕ್ಟ್ ತಟ್ಟಿದ್ದು, ಕತಾರ್ ನೈಸರ್ಗಿಕ ಅನಿಲ ಸ್ಥಾವರನೂ ಕ್ಲೋಸ್ ಆಗಿದೆ. ಇಸ್ರೇಲ್ನಿಂದ ಅಸಲುಯೇ ಅನಿಲ ಸ್ಥಾವರವು ಧ್ವಂಸ. ಬರೀ ದಕ್ಷಿಣ ಪಾರ್ಸ್ ಕ್ಷೇತ್ರದಲ್ಲಷ್ಟೇ ಅಲ್ಲ, ಇರಾನ್ನ ಪ್ರಮುಖ ಇಂಧನ ಕೇಂದ್ರವಾಗಿರುವ ಬುಷೆಹರ್ನಲ್ಲಿರುವ ಇರಾನ್ನ ಅಸಲುಯೇ ಅನಿಲ ಸೌಲಭ್ಯಗಳ ಮೇಲೆ ದಾಳಿಯಾಗಿದೆ. ಇಡೀ ಅಸಲುಯೇ ತೈಲ ಘಟಕವೇ ಬೂದಿಯಾಗಿ ಹೋಗಿದೆ. ಇಸ್ರೇಲ್ ದಾಳಿಗೆ ಕೆರಳಿರುವ ಇರಾನ್ ಕತಾರ್ನಲ್ಲಿರುವ ರಾಸ್ ಲಫಾನ್ ಮೇಲೆ ದಾಳಿ ಮಾಡಿದೆ. ಈ ಹಿಂದೆಯೂ ಇದೇ ರಾಸ್ ಲಫಾನ್ ಅನಿಲ ಸ್ಥಾವರಕ್ಕೆ ಇರಾನ್ ಡ್ರೋನ್ ಬಾಂಬ್ ಹಾಕಿತ್ತು. ಆದರೆ ಅದು ಸಣ್ಣ ಮಟ್ಟದಲ್ಲಿತ್ತು. ಈಗ ದೊಡ್ಡ ಬಾಂಬ್ ಹಾಕಿದ್ದು ರಾಸ್ ಲಫಾನ್ ಘಟಕವೇ ಬಂದಾಗಿದೆ. ಅನಿಲ ಸ್ಥಾವರಗಳ ಮೇಲಿನ ದಾಳಿಗೆ ಕೆರಳಿದ ಟ್ರಂಪ್, ಇಸ್ರೇಲ್ಗೆ ಕಿವಿ ಹಿಂಡಿ ಇರಾನ್ಗೆ ವಾರ್ನಿಂಗ್. ಇರಾನ್ ದೇಶವನ್ನ ನೆಲಸಮ ಮಾಡ್ತೀನಿ ಅಂತ ಟ್ರಂಪ್ ಹಠಕ್ಕೆ ಬಿದ್ದು ಯುದ್ಧ ಶುರು ಮಾಡಿದ್ರು. ಆದರೆ ಯುದ್ಧದಿಂದ ಇಡೀ ಜಗತ್ತಿಗೆ ತೈಲ ಬಾಂಬ್ ಬಿದ್ದಿದೆ. LPG ಸಿಲಿಂಡರ್ಗಳ ಪೂರೈಕೆಯಾಗದೆ ಜಗತ್ತಿನಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಿದೆ. ಇಂಥ ಹೊತ್ತಲ್ಲಿ ನೈಸರ್ಗಿಕ ಅನಿಲ ಘಟಕಕ್ಕೆ ಇಸ್ರೇಲ್ ಬಾಂಬ್ ಹಾಕಿದ್ದಕ್ಕೆ ಸಿಟ್ಟಾಗಿದ್ದಾರೆ. ಇನ್ನೊಂದು ಕಡೆ ಇರಾನ್ಗೂ ತಮ್ಮ ಸೋಷಿಯಲ್ ಟ್ರುತ್ ಖಾತೆಯಲ್ಲಿ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ. ಕೋಪಗೊಂಡ ಇಸ್ರೇಲ್ ಇರಾನ್ನಲ್ಲಿರುವ ಸೌತ್ ಪಾರ್ಸ್ ಗ್ಯಾಸ್ ಫೀಲ್ಡ್ ಮೇಲೆ ಹಿಂಸಾತ್ಮಕವಾಗಿ ದಾಳಿ ಮಾಡಿದೆ. ಈ ನಿರ್ದಿಷ್ಟ ದಾಳಿಯ ಬಗ್ಗೆ ಅಮೆರಿಕಾಗೆ ಏನೂ ಗೊತ್ತಿಲ್ಲ. ಕತಾರ್ ದೇಶವು ಈ ಯುದ್ಧದಲ್ಲಿ ಯಾವ ರೂಪದಲ್ಲೂ ಭಾಗಿಯಾಗಿರಲಿಲ್ಲ. ಹೀಗಿದ್ರೂ ದುರದೃಷ್ಟವಶಾತ್ ಈ ದಾಳಿ ನಡೆದಿದೆ. ಇರಾನ್ ಕೂಡ ಕತಾರ್ನ LNG ಗ್ಯಾಸ್ ಸೌಲಭ್ಯದ ಒಂದು ಭಾಗದ ಮೇಲೆ ಅನ್ಯಾಯವಾಗಿ ಈ ಹಿಂದೆ ದಾಳಿ ಮಾಡಿತ್ತು. ಈಗ ಅತ್ಯಂತ ಪ್ರಮುಖ ಮತ್ತು ಅಮೂಲ್ಯವಾದ ಸೌತ್ ಪಾರ್ಸ್ ಕ್ಷೇತ್ರದ ಮೇಲೆ ದಾಳಿ ನಡೆದಿರುವುದು ಸರಿಯಲ್ಲ. ಭವಿಷ್ಯದ ಮೇಲೆ ದೀರ್ಘಾವಧಿಯ ಪರಿಣಾಮಗಳನ್ನು ಬೀರುವುದರಿಂದ ನಾನು ಈ ಮಟ್ಟದ ಹಿಂಸಾಚಾರ ಮತ್ತು ವಿನಾಶವನ್ನು ಅಧಿಕೃತಗೊಳಿಸಲು ಬಯಸುವುದಿಲ್ಲ. ಆದರೆ ಇರಾನ್ ಕತಾರ್ನ LNG ಮೇಲೆ ಮತ್ತೆ ದಾಳಿ ಮಾಡಿದ್ರೆ ನಾನು ಅದೇ ಥರ ದಾಳಿ ನಡೆಸಲು ಹಿಂಜರಿಯುವುದಿಲ್ಲ.
20ನೇ ದಿನ ಯುದ್ಧದಲ್ಲಿ ಕೊಲ್ಲಿ ರಾಷ್ಟ್ರಗಳ ಕಾಳಗದಲ್ಲಿ ತೈಲ ಘಟಕಗಳು, ಅನಿಲ ಸ್ಥಾವರಗಳೇ ಸರ್ವನಾಶ ಆಗ್ತಿದೆ. ನೀವು ದಾಳಿ ಮಾಡಿದ್ರೆ ನಾವು ತೈಲ ಘಟಕಗಳನ್ನ ಸ್ಫೋಟಿಸ್ತೀವಿ ಅಂತ ಟ್ರಂಪ್ ಹೇಳುತ್ತಿದ್ದಾರೆ. ಟ್ರಂಪ್ ಸಂದೇಶ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಇರಾನ್ ಸೇನಾ ವಕ್ತಾರ ನಿಮ್ಮ ಇಂಧನ ಪೂರೈಕೆ ಜಾಗಗಳು ಉಳಿಯಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ದಕ್ಷಿಣ ಇರಾನ್ನಲ್ಲಿ ಇಂಧನ ಸೌಲಭ್ಯವನ್ನ ಗುರಿಯಾಗಿಸಿದ್ದೀರಾ. ಇದಕ್ಕೆ ಪ್ರತೀಕಾರವಾಗಿ ನಾವು ಅದೇ ಥರ ದಾಳಿ ಮಾಡುತ್ತೇವೆ. ನಿಮ್ಮ ಇಂಧನ ಮತ್ತು ಅನಿಲ ಸೌಲಭ್ಯಗಳನ್ನ ಗುರಿಯಾಗಿಸುತ್ತೇವೆ. ಅಮೆರಿಕಾದ ಪ್ರಾಬಲ್ಯದ ಯುಗ ಶೀಘ್ರದಲ್ಲೇ ಕೊನೆಯಾಗಬೇಕು. ಅಮೆರಿಕ ಸಾವು ಬಯಸದಿದ್ರೆ ತಕ್ಷಣ ಇರಾನ್ ಬಿಟ್ಟು ಹೋಗಬೇಕು. ಇರಾನ್ ಬಿಟ್ಟು ಹೋಗದಿದ್ರೆ ಅಮೆರಿಕ ಸಾವನ್ನ ನೋಡುತ್ತೆ ಅಂತ ಇರಾನ್ ಸೇನಾ ವಕ್ತಾರ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರಿಂದ ಇನ್ನಷ್ಟು ಕೆರಳಿರುವ ಅಮೆರಿಕ ಸೇನೆ ಮತ್ತು ಇಸ್ರೇಲ್ ಸೇನೆ ಇರಾನ್ನ ಪ್ರಮುಖ ಕ್ಯಾಂಪ್ಗಳನ್ನ ಉಡಾಯಿಸುತ್ತಿದೆ. ಇನ್ನೊಂದು ಕಡೆ ಇರಾನ್ ಸದ್ದಿಲ್ಲದೆ ನ್ಯೂಕ್ಲಿಯರ್ ಬಾಂಬ್ ಟೆಸ್ಟಿಂಗ್ ಶುರು ಮಾಡಿದೆ ಅಂತ ಸುದ್ದಿ ಹರಿದಾಡುತ್ತಿದೆ. ಯಾಕಂದ್ರೆ ಅಫ್ಘಾನಿಸ್ತಾನ ಪ್ರಧಾನಮಂತ್ರಿ ಅನ್ನೋ ಹೆಸರಿನ ಎಕ್ಸ್ ಖಾತೆಯಲ್ಲಿ ಇರಾನ್ ಭೂಮಿಯೇ ನಡುಗುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಇರಾನ್ನಲ್ಲಿ ಭೂಮಿ ಕಂಪಿಸುತ್ತಿದೆ. ರಸ್ತೆ ಬದಿಯಲ್ಲಿ ಟ್ರಕ್ಗಳು ಅಲುಗಾಡುತ್ತಿವೆ. ಪರ್ವತಗಳಿಂದ ಧೂಳು ಮೇಲೆ ಬರುತ್ತಿದೆ. ಇದು ಸ್ವಾಭಾವಿಕವಲ್ಲ. ಈ ವಾರದಲ್ಲಿ ಇದು 4ನೇ ಸಲ ಭೂಮಿ ಕಂಪಿಸುತ್ತಿರೋದು. ಇದು ನೈಸರ್ಗಿಕ ವಿಕೋಪವೋ ಪರಮಾಣು ಪರೀಕ್ಷೆಗಳು ಅಂತ ವಿಡಿಯೋ ಶೇರ್ ಆಗಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಫುಜೈರಾ ಬಂದರಿನಲ್ಲಿ ತೈಲ ಲೋಡಿಂಗ್ ಘಟಕಕ್ಕೂ ಬಾಂಬ್ ಬಿದ್ದಿದೆ. ಕುವೈತ್ನ 2 ತೈಲ ಸಂಸ್ಕರಣಾಗಾರಗಳ ಮೇಲೆ ಇರಾನ್ 2 ಡ್ರೋನ್ ದಾಳಿಗಳನ್ನು ನಡೆಸಿದೆ. ಒಂದು ಅಲ್ ಅಹ್ಮದಿ ಬಂದರು ಸಂಸ್ಕರಣಾಗಾರ ಭಸ್ಮವಾಗಿದೆ. ಇನ್ನೊಂದು ಅಬ್ದುಲ್ಲಾ ಬಂದರು ಸಂಸ್ಕರಣಾಗಾರಕ್ಕೂ ಬೆಂಕಿ ಬಿದ್ದಿದೆ. ಏನೇ ಆಗಲಿ 19 ದಿನಗಳಿಂದ ಆಗ್ತಿರೋ ಘೋರ ಯುದ್ಧದಲ್ಲಿ ಇಷ್ಟು ದಿನ ಸರ್ಕಾರಿ ಕಚೇರಿಗಳು, ನಾಗರಿಕ ಪ್ರದೇಶಗಳು ಮಾತ್ರ ಟಾರ್ಗೆಟ್ ಆಗ್ತಿತ್ತು. ಈಗ 20ನೇ ದಿನದ ಯುದ್ಧದಲ್ಲಿ ತೈಲ ರಾಷ್ಟ್ರಗಳ ತೈಲ ಸ್ಥಾವರಗಳೇ ಸ್ಫೋಟವಾಗ್ತಿವೆ. ಈ ಯುದ್ಧಕ್ಕೆ ಇತಿಶ್ರೀ ಹಾಡದಿದ್ರೆ ಇಡೀ ಜಗತ್ತಿನಲ್ಲೇ ಪೆಟ್ರೋಲ್, ಡೀಸೆಲ್ ಮತ್ತು LPG ಅನಿಲಕ್ಕೆ ಹಾಹಾಕಾರ ಶುರುವಾಗುವುದರಲ್ಲಿ ಎರಡು ಮಾತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.